ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದರೂ ಕನ್ನಡದ ಸೇವೆಯನ್ನು ಮಾಡುವ ತುಡಿತವನ್ನು ಇಟ್ಟುಕೊಂಡು ರಜಾ ದಿನಗಳನ್ನು ಕಾಲಹರಣ ಮಾಡದೆ ತಮ್ಮ ಹವ್ಯಾಸಕ್ಕಾಗಿಯೇ ಸದುಪಯೋಗಪಡಿಸಿಕೊಂಡು ಆ ಮೂಲಕ ಸಮಾಜವನ್ನು ಜಾಗೃತಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡು ಬರುತ್ತಿರುವ ನನ್ನ ಆತ್ಮೀಯ ಗೆಳೆಯ, ವೈಚಾರಿಕ ಲೇಖನಗಳ ಮೂಲಕ ಒಳ್ಳೆಯ ಸಂದೇಶಗಳನ್ನು ನೀಡುತ್ತಾ ಬಂದಿರುವ ಕಾಳಿ ಉಂಡಿ ಶಿವಕುಮಾರ್ ಇವರು ನನಗೆ ತಮ್ಮ ಹವ್ಯಾಸಗಳ ಮೂಲಕ ಸ್ನೇಹಿತರಾದವರು. ಅಂದಾಜು ಅವರ ಮತ್ತು ನನ್ನ ಗೆಳೆತನ 15 ವರ್ಷಗಳಾಗಿರಬಹುದು. ಅವರೊಬ್ಬ ಅಬ್ಬರ ಆಡಂಬರ ಇಲ್ಲದ ಸರಳ ಜೀವಿ, ಕಷ್ಟಕ್ಕೆ ಮಿಡಿಯುವ ಗುಣವಂತ, ಸಾಹಿತ್ಯದ ಜೊತೆಗೆ ಆಕಾಶವಾಣಿ ಕೇಳುಗರಲ್ಲಿ ಬಹುಶಃ ಮೈಸೂರಿಗೆ ಮೊದಲಿಗರು ಎನ್ನಬಹುದು. ಪತ್ರಿಕೆಗಳಲ್ಲಿ ಬರುವ ಕೇಳುಗರ ಪ್ರಶ್ನೆಗಳು ಪುಟದಲ್ಲಿ ಸಾಮಾನ್ಯವಾಗಿ ಇವರದೊಂದು ಅದ್ಭುತವಾದ ಪ್ರಶ್ನೆ ಇದ್ದೇ ಇರುತ್ತದೆ. ನಿದ್ರೆ ಸಮಯವನ್ನು ಹೊರತುಪಡಿಸಿ ದಿನದ ಅಷ್ಟೂ ಸಮಯವನ್ನು ವಿರಮಿಸದೆ ಕಾಯಕದಲ್ಲೇ ತೊಡಗಿಸಿಕೊಳ್ಳುವುದು ಇವರಿಗಿರುವ ಗುಣ ಮತ್ತು ನಂಬಿರುವ ಕೆಲಸ ಹಾಗೂ ಸಾಹಿತ್ಯ ಸೇವೆಯ ಮೇಲಿರುವ ಆಸಕ್ತಿ. ಇವರ ಹುಟ್ಟೂರು HD ಕೋಟೆ ತಾಲೂಕು, ಈಗಿನ ಸರಗೂರು ತಾಲೂಕಿನ ಕಾಳಿಹುಂಡಿ ಗ್ರಾಮ. ಪ್ರೌಢಶಾಲಾ ಶಿಕ್ಷಕರಾದ KM ವೀರಭದ್ರಯ್ಯ ಹಾಗೂ ಸೌಭಾಗ್ಯಮ್ಮರವರ ಪುತ್ರರು. ಇವರು ವೃತ್ತಿಯಲ್ಲಿ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಲೆಕ್ಕಾಧೀಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ರಾಜ್ಯದ ಎಲ್ಲಾ ಪತ್ರಿಕೆಗಳಿಗೂ ಕಾಳಿಹುಂಡಿ ಶಿವಕುಮಾರ್ ಹೆಸರಿನಿಂದ ಲೇಖನಗಳು, ಕಥೆ, ಕವನಗಳು ಹಾಗೂ ವಿಮರ್ಶೆಗಳನ್ನು ಬರೆಯುತ್ತಾರೆ. ಇವರ ಅಪರೂಪದ ಹವ್ಯಾಸವೆಂದರೆ ಪತ್ರಿಕೆಗಳಲ್ಲಿ ಬರುವ ಅಪರೂಪದ ಮಾಹಿತಿಗಳು, ಚಿತ್ರಗಳು, ಲೇಖನಗಳು ಹಾಗೂ ಇನ್ನಿತರೆ ಸುದ್ದಿಗಳನ್ನು ಸಂಗ್ರಹಿಸುವುದು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಪ್ರದರ್ಶನ ಮಾಡುವುದು. ಸುಮಾರು 15ರಿಂದ 20 ವರ್ಷಗಳಿಂದ ಈ ಹವ್ಯಾಸವನ್ನು ಅವರು ಬೆಳೆಸಿಕೊಂಡು ಬಂದಿದ್ದಾರೆ. ಮಂಡ್ಯದಲ್ಲಿ ನಡೆಯುವ 3 ದಿನಗಳ ಕನ್ನಡ ಜಾತ್ರೆಯಲ್ಲಿ ಇವರದೊಂದು ಪ್ರದರ್ಶನದ ಮಳಿಗೆ ಇರುತ್ತದೆ. ಅಲ್ಲಿ ಇವರ ಹಲವು ವರ್ಷಗಳ ಸಂಗ್ರಹದ ನಾನಾ ವಿಭಾಗಗಳ ಹಾಗೂ ಹಲವು ಭಾಷೆಗಳಲ್ಲಿನ ಪತ್ರಿಕೆಗಳ ಸಂಗ್ರಹವನ್ನು ನೀವು ನೋಡಬಹುದು. ಮಿಸ್ ಮಾಡದೆ ಆ ಮಳಿಗೆಗೆ ಭೇಟಿ ನೀಡಿ. ಇವರ ಅದ್ಭುತವಾದ ಕೆಲಸವನ್ನು ನೋಡಿ ಆಶ್ಚರ್ಯ ಪಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಾಳಿಹುಂಡಿ ಶಿವಕುಮಾರ್ ರವರ ಕೆಲಸ ಇಷ್ಟ ಆದ್ರೆ ಅವರನ್ನು ಹಾರೈಸಿ ಮತ್ತಷ್ಟು ಕನ್ನಡದ ಕೆಲಸ ಮಾಡಲು ಪ್ರೋತ್ಸಾಹಿಸಿ. ಬರುತ್ತೀರಾ ತಾನೆ? ಕನ್ನಡದ ಜಾತ್ರೆಗೆ ನೀವು ನಮ್ಮ ಮಂಡ್ಯಕ್ಕೆ ಬಂದೇ ಬರುವರೆಂದು ನನಗೆ ಗ್ಯಾರಂಟಿ ಇದೆ. ಏಕೆಂದರೆ ನೀವು ನಾವೆಲ್ಲರೂ ಕನ್ನಡಿಗರಲ್ಲವೇ. ಶಿವಕುಮಾರ್ ರವರು ಮೈಸೂರು ಆಕಾಶವಾಣಿಯ ಕಾಯಂ ಕೇಳುಗ. ಅಲ್ಲಿಯೂ ಇವರ ಪ್ರಶ್ನೆಗಳು ಹಾಗೂ ಅಭಿಪ್ರಾಯಗಳು ಫೋನ್-ಇನ್ ಕಾರ್ಯಕ್ರಮಗಳಲ್ಲಿ ಬಿತ್ತರ ಆಗುತ್ತಿರುತ್ತವೆ. ಇವರಿಗೆ ಆಕಾಶವಾಣಿ ಹಾಗೂ ಪತ್ರಿಕೆಗಳೆಂದರೆ ಎಲ್ಲಿಲ್ಲದ ಪ್ರೀತಿ. ನಿತ್ಯವೂ ಅವುಗಳನ್ನು ಕೊಂಡುಕೊಳ್ಳಲೆಂದೇ ಸಾಕಷ್ಟು ಹಣವನ್ನು ವ್ಯಯಿಸುತ್ತಾರೆ. ಇವರಿಗಿರುವ ಹವ್ಯಾಸದಿಂದಾಗಿಯೇ ಪೇಪರ್ ಬ್ಯಾಂಕ್ ಶಿವಕುಮಾರ್ ಎಂಬ ಹೆಸರು ನಗರದಲ್ಲಿ ಪ್ರಚಲಿತವಾಗಿದೆ. ಈಗಾಗಲೇ ಬಹಳಷ್ಟು ಹಳೆಯ ಪತ್ರಿಕೆಗಳ ಪ್ರದರ್ಶನಗಳನ್ನು ರಾಜ್ಯದ ವಿವಿಧೆಡೆ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವುದು ಇವರ ಸಾಧನೆಗಳಲ್ಲಿ ಒಂದು. ಇವರ ಸಾಹಿತ್ಯ ಸೇವೆಯನ್ನು ವಿವಿಧ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿವೆ. ಮೈಸೂರು ಆಕಾಶವಾಣಿಯ ಉತ್ತಮ ಶ್ರೋತೃ ಹೊಯ್ಸಳ ಕನ್ನಡ ಸಂಘ ಮತ್ತು ಸವಿಗನ್ನಡ ಪತ್ರಿಕಾ ಬಳಗವು ಸವಿಗನ್ನಡ ಸಾಂಸ್ಕೃತಿಕ ಪ್ರಶಸ್ತಿ, ಬೆಂಗಳೂರು ನಗರ ಜಿಲ್ಲಾ ಪರಿಷತ್ತು ಕನ್ನಡ ಸೇವಾ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಇವರು ಪ್ರಶಸ್ತಿ ಗೌರವಗಳಿಗೆ ಆಸೆ ಪಡದೆ ಎಲೆಮರೆಕಾಯಿಯಂತೆ ಕನ್ನಡ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಸಾಹಿತ್ಯ ಸೇವೆ ಇವರ ಗುರಿ. ಕರ್ತವ್ಯ ಮಾಡು, ಫಲ ನಿರೀಕ್ಷಿಸದಿರು ಎನ್ನುವ ಗೀತ ಮಂತ್ರವನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಇವರಿನ್ನೂ ಯುವಕರು. ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಬೇಕೆನ್ನುವುದು ಇವರ ಉತ್ಕಟವಾದ ಹಂಬಲ. ಹಾಗೆಯೇ ಹವ್ಯಾಸದ ಜೊತೆಗೆ ಬರವಣಿಗೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗುವುದು. ಅವರ ಭವಿಷ್ಯವು ಉಜ್ವಲವಾಗಲಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರಲೆಂದು ನಮ್ಮ MRC ಯೂಟ್ಯೂಬ್ ಚಾನಲ್ ಆಶಿಸುತ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಕಾಳಿಹುಂಡಿ ಶಿವಕುಮಾರ್, ಮೈಸೂರಿಂದ. ನಾನು ಕಳೆದ 20 ವರ್ಷಗಳಿಗಿಂತಲೂ ಹೆಚ್ಚು ನಮ್ಮ ಕನ್ನಡದ ಎಲ್ಲ ಪತ್ರಿಕೆಗಳನ್ನು ಕೊಂಡು ಸಂಗ್ರಹಿಸುತ್ತಾ ಬಂದಿದ್ದೇನೆ. ನನ್ನ ಇದೊಂದು ಹವ್ಯಾಸ ಆಗಿದೆ. ಜೊತೆಗೆ ನಾನು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳ್ತೇನೆ, ಜೊತೆಗೆ ಪತ್ರಿಕೆಗಳಿಗೆ ಲೇಖನವನ್ನು ಬರೀತೇನೆ, ಹಾಗೆಯೇ ಹಾಡುಗಳನ್ನು ಆಡ್ತಾ ಇರ್ತೇನೆ. ಹೀಗೆ ಸದಭಿರುಚಿ ಹವ್ಯಾಸಗಳನ್ನು ರೂಢಿಸ್ಕೊಂಡಿದ್ದೇನೆ. ನಮಗೆ ಮಿರ್ಲೆ ಚಂದ್ರಶೇಖರ್ ಸರ್ ಬಹಳ ವರ್ಷಗಳಿಂದ ಪರಿಚಯ ಆಗಿದ್ರು. ಇತ್ತೀಚೆಗೆ ಒಂದು ದಶಕದಿಂದ ಆತ್ಮೀಯರಾದರು. ಯಾಕಂದ್ರೆ ನಾನು ಪತ್ರಿಕೆಗಳನ್ನು ಸಂಗ್ರಹ ಮಾಡ್ತಾ ಇದ್ದರಿಂದ
ಆ ಪತ್ರಿಕೆಗಳಲ್ಲಿ ಮಿರ್ಲೆ ಚಂದ್ರಶೇಖರ್ ಅಂತ ಬರ್ತಾ ಇತ್ತು. ನಾನು ಯಾರು ಇವರು ಅಂತ ನೋಡಿದಾಗ ಅವರು ಕೂಡ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಈಗ ನಿವೃತ್ತರಾಗಿದ್ದಾರೆ. ಈ ಒಂದು ಯೂಟ್ಯೂಬ್ ಚಾನೆಲ್ ಎಲ್ಲ ಮಾಡಿ ಎಲ್ಲಾ ಕಡೆ ಒಂದು ನಮ್ಮ ಮೈಸೂರಿನ ಒಂದು ಇಂಚನ್ನು ಕೂಡ ನಮಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ. ಅವ್ರಿಗೂ ಯಶಸ್ಸಾಗ್ಲಿ. ಹೀಗೆ ಇನ್ನೇನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯದಲ್ಲಿ, ಹತ್ರ ಆಗ್ತಾ ಇದೆ. ಇನ್ನೊಂದು ಕೆಲವು ದಿನಗಳ ಒಂದು ಇದೆ. ಆ ಒಂದು ಸಂದರ್ಭದಲ್ಲಿ ಇದೊಂದು ಹೇಳ್ಬೇಕು, ಯಾಕೆ ಒಂದು ಈ ತರ ಒಂದು ಮಾತಾಡ ನಾನು ಮೊದಲೇ ಪತ್ರಿಕಾ ಸಂಗ್ರಹ ಮಾಡಿರೋದ್ರಿಂದ ಆ ಸಂಗ್ರಹ ನನ್ನಲ್ಲೇ ಉಳಿದು ಅದು ಪ್ರಯೋಜನ ಯಾರು ಕೂಡ ನೋಡಲ್ಲ. ಅದರಿಂದಾಗಿ ಒಂದು 4 ಜನಕ್ಕೆ ಗೊತ್ತಾಗ್ಲಿ ಅಂತ ನಾನು ಧಾರವಾಡ ಸಮ್ಮೇಳನದಲ್ಲಿ ಮತ್ತೆ ಕಲಬುರಗಿಯಲ್ಲಿ, ಹಾವೇರಿಯಲ್ಲಿ ಎಲ್ಲವಲ್ಲೂ ಕೂಡ ಪ್ರದರ್ಶನ ಮಾಡ್ತಾ ಬಂದಿದ್ದೇನೆ. ಆದ್ರೂ ಕೂಡ ಈಗ ಮಂಡ್ಯ ಹತ್ರದೇ ಇರೋದ್ರಿಂದ ನಾನು 2 ಮಳಿಗೆಯನ್ನ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಪುಸ್ತಕ ಮಳಿಗೆ ಒಂದು ಲೈನ್ ಅಲ್ಲಿ ನಾನು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಪತ್ರಿಕೆಯಲ್ಲಿ ಬಂದಿರುವ ಲೇಖನಗಳು, ಚಿತ್ರಗಳು ಎಲ್ಲವನ್ನ ಮಾಡ್ತೇನೆ. ಹಾಗೇನೆ ಇತ್ತೀಚೆಗೆ ತಾನೇ ನಿಧನರಾದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಿಧನದ ಸುದ್ದಿ ನಮ್ಗೆಲ್ಲ ಆಘಾತ ಆಗಿದೆ. ಆ ಒಂದು ಅವರ ಸೇವೆಯನ್ನ ಪರಿಗಣಿಸಿ ನಾವು ಈಗ ಪತ್ರಿಕೆಗಳಲ್ಲಿ ಎಸ್ ಎಂ ಕೃಷ್ಣರವರು ಭಾವಪೂರ್ಣ ಶ್ರದ್ಧಾಂಜಲಿ ಒಂದು ಚಿಕ್ಕ ಒಂದು ಅದನ್ನು ಪ್ರಯತ್ನ ಮಾಡಿದ್ದೇನೆ. ಹಾಗೇನೆ ಮೈಸೂರು ಮತ್ತು ದಸರಾ ಎಂಬ ಒಂದು ಶೀರ್ಷಿಕೆಯಲ್ಲೂ ಕೂಡ ಮೈಸೂರು ದಸರಾದಲ್ಲಿ ಯಾವ ತರ ಇದೆ ಅದರದೆಲ್ಲ ಮಾಹಿತಿ ಪೇಪರ್ಲಿದೆ, ಪತ್ರಿಕೆಗಳಲ್ಲಿ ಇದೆ. ಹಾಗೇನೆ ನಾವು ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅಲ್ಲದೆ ಪತ್ರಿಕೆಗಳಲ್ಲಿ ವಿವಿಧ ಗಣಪತಿಯ ಒಂದು ಚಿತ್ರ ಪ್ರದರ್ಶನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಗೆ ಸಿಗುವ ಒಂದು ಚಿಕ್ಕ ಒಂದು ಸ್ಥಳದಲ್ಲಿ ಏನೇನ್ ಬೇಕು ಪ್ರಮುಖವಾಗಿ ಇರುತ್ತೋ ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಇದೊಂದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮಿರ್ಲೆ ಚಂದ್ರಶೇಖರ್ ಅವರು ಅವರನ್ನೇ ಹೇಳಿದ್ರು, ಈ ತರ ಬನ್ನಿ ಅಂತ ಹೇಳಿದ್ರು. ಅವರು ಎಲ್ಲರನ್ನೂ ಕೂಡ ಪ್ರೋತ್ಸಾಹ ಮಾಡ್ತಾರೆ. ಹಿರಿಯರು ಕಿರಿಯರು ಏನಿದೆ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಿ ಬೆಳೆಸ್ತಾರೆ. ಅದರಿಂದಾಗಿ ನಾವು ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದಲ್ಲಿ ಬಿ ಬ್ಲಾಕ್ ನಲ್ಲಿ 149 ಮತ್ತು 150 2 ಮಳಿಗೆನ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಅಲ್ಲಿ ನಾನೇನು ಪುಸ್ತಕ ಮಾರಾಟ ಮಾಡಲ್ಲ. ನನ್ನ ಸಂಗ್ರಹದಲ್ಲಿರುವ ಪ್ರಮುಖ ಒಂದು ವಿಷಯಗಳನ್ನ ನಾನು ಪ್ರದರ್ಶನ ಮಾಡ್ತೇನೆ. ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗ್ಬೇಕು. ಉದ್ಯಾನ ನಗರಿ ಮೈಸೂರು ಹತ್ರದಲ್ಲೇ ಇದೆ. ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿ ಮತ್ತು ಸಕ್ಕರೆಯ ನಗರಿ. ಎಲ್ಲರೂ ಕೂಡ ಬಂದು ಇಡೀ ರಾಜ್ಯವೇ ಅಲ್ಲಿ ಬರುತ್ತೆ. ಆ ಒಂದು ಪ್ರದರ್ಶನವನ್ನ ಎಷ್ಟೋ ಜನ ಅಂತಾರೆ, ನೀವು ಪ್ರದರ್ಶನ ಮಾಡ್ತಿರಲ್ಲ ಅದನ್ನ ಮಾರಾಟ ಮಾಡಲ್ಲ, ಏನ್ ಪ್ರಯೋಜನ ಅಂತ ಹೇಳ್ತಾರೆ. ನನಗೆ ಪ್ರದರ್ಶನ ಮಾಡೋದ್ರಿಂದ ಒಂದಷ್ಟು ಜನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಮನಸ್ಸಿಗೆ ಮೈಮನಗಳಿಗೆ ಮುದ ಆಗುತ್ತೆ. ಅದರಿಂದಾಗಿ ದಯವಿಟ್ಟು ನಮ್ಮಂತಹ ಒಂದು ಸಂಗ್ರಹಕಾರರಿಗೆ ನೀವು ಪ್ರೋತ್ಸಾಹ ಕೊಡ್ಬೇಕು. ಅಂದ್ರೆ ನಮ್ಗೇನು ಆರ್ಥಿಕ ಸಹಾಯ ಬೇಕಾಗಿಲ್ಲ. ನೀವೆಲ್ಲ ಬಂದು ಒಂದು ಸಮ್ಮೇಳನದಲ್ಲಿ ನನ್ನ ಪ್ರದರ್ಶನಗಳನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೇನು ಶಿವಕುಮಾರ್ ಅವರೇ, ಮುಂದೆ ನೀವು ಇದನ್ನ ಹೆಚ್ಚೆಚ್ಚು ಸಂಗ್ರಹಿಸಿ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್? ನಾನು ಮೊದಲನೇ ಸಾಧನೆ ಏನಾಗ್ಬೇಕು ಅಂತ ಮೊದಲೇ ನಾನು ಪೇಪರ್ ಬ್ಯಾಂಕ್ ಶಿವಕುಮಾರ್ ಅಂತ ಎಲ್ಲಾ ಪತ್ರಿಕೆಗಳು ಬರೆದಿದ್ದಾರೆ. ಅದನ್ನ ಹಾಗೇನೆ ಇಟ್ಕೊಂಡ್ರೆ ಆಗಲ್ಲ. ಜೊತೆಗೆ ಮನೆಯಲ್ಲಿ ಸ್ಥಳಾಭಾವಕಾಶ ಕೊರತೆ ಆಗುತ್ತೆ. ಅದರಿಂದಾಗಿ ಏನೇನ್ ಪ್ರಮುಖವಾಗಿ ಬೇಕೋ ಅದನ್ನ ಕಟ್ ಮಾಡ್ಕೊಂಡು ನಂತರದಲ್ಲಿ ಪೇಪರ್ ಮಾರ್ಬೇಕು ಅನ್ಕೊಂಡಿದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವವರಿಗೂ ಕೂಡ ಒಂದು ಮಾಹಿತಿಗಳನ್ನ ಕೊಡ್ಬೇಕು ಅನ್ಕೊಂಡಿದೀನಿ. ಹಾಗೇನೆ ಪಂಚ ಪ್ರತಿಭೆಗಳು ಅಂದ್ರೆ ಪುನೀತ್ ರಾಜ್ಕುಮಾರ್, ಶಂಕರ್ ನಾಗ್, ಅಂಬರೀಶ್, ವಿಷ್ಣುವರ್ಧನ್, ರಾಜ್ಕುಮಾರ್, ಇವ್ರು 5 ಜನದ ಬಗ್ಗೆನೂ ಕೂಡ ಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ವಿಷ್ಣುವರ್ಧನ್ ಆ ತರ ಒಂದು ಶೀರ್ಷಿಕೆಯಲ್ಲಿ ಸಂಗ್ರಹ ಮಾಡ್ತಾ ಇದ್ದೀನಿ. ಅದಲ್ಲದೆ ನಾವು ಪ್ರಾಣಿ ಪಕ್ಷಿಗಳ ಬಗ್ಗೆ, ಪ್ರಕೃತಿಯ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಸಂಗ್ರಹ ಮಾಡಿರೋದ್ರಿಂದ ಅದನ್ನ ಕಟ್ ಮಾಡಿ ಸಪರೇಟ್ ಆಗಿ ಪ್ರತ್ಯೇಕಿಸಿ ಆಯಾ ದಿನಾಚರಣೆಗಳು ಸಂದರ್ಭಗಳಲ್ಲಿ ಬಂದಾಗ ಅದನ್ನ ಪ್ರದರ್ಶನ ಮಾಡಿದ್ರೆ ಅತ್ಯಂತ ಪ್ರಯೋಜನಕಾರಿಯಾಗುತ್ತೆ. ಜೊತೆಗೆ ಒಂದು ಸಮಯೋಚಿತ ಆಗುತ್ತೆ. ಹಾಗೇನೆ ನನ್ನ ಇನ್ನೊಂದು ವಿಷಯ ಏನಂದ್ರೆ, ಮುಖ್ಯವಾಗಿ ಹದಿಹರೆಯ ಕುದಿಹೃದಯ ಅಂತ ಹೇಳ್ತಾರಲ್ಲ, ನಮ್ಮ ಯೋಜನೆತೆಗೆ ಸಂಬಂಧಪಟ್ಟಂತ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು. ಅಂದ್ರೆ ಮೊಬೈಲ್ ಹೆಚ್ಚು ಬಳಕೆಯಿಂದ ಯಾವ ರೀತಿ ಆಗುತ್ತೆ, ಜೊತೆಗೆ ಪರಿಸರ ಮಾಲಿನ್ಯವನ್ನ ನಾವು ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ, ಪರಿಸರ ಯಾವ ತರ ಆಗುತ್ತೆ, ಅದು ಪ್ಲಾಸ್ಟಿಕ್ ಬಳಕೆ ಎಲ್ಲವನ್ನ ಕೂಡ ಚಿತ್ರಗಳು ನನ್ನ ಹತ್ರ ಬೇಕಾದಷ್ಟಿದೆ, ಲೇಖನಗಳಿದೆ. ಅದನ್ನೆಲ್ಲ ಒಂದ್ ಕಡೆ ಸಂಗ್ರಹ ಮಾಡಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಪ್ರದರ್ಶನ ಮಾಡ್ಬೇಕು ಅನ್ಕೊಂಡಿದೀನಿ. ಈ ರೀತಿ ಮುಂದುವರೆದು ಜೊತೆಗೆ ನಾನು ಪ್ರವಾಸವನ್ನ ಮಾಡೋದ್ರಿಂದ, ಆಕಾಶವಾಣಿಯನ್ನ ಕಾರ್ಯಕ್ರಮಗಳನ್ನ ಕೇಳೋದ್ರಿಂದ, ಒಂದ್ ವೇಳೆ ನಾನು ಈಗ ಬರಿತಾ ಇದ್ದೀನಿ ಅಂತಂದ್ರೆ ಮೈಸೂರು ಆಕಾಶವಾಣಿ ಭಾರತದಲ್ಲೇ ಮೊದಲ ಆಕಾಶವಾಣಿ ಅಂತ ಕೀರ್ತಿಗೆ ಭಾಜನ ಆಗಿದೆ. ಅದು ಒಂದು ಕಾರಣ ಆಗುತ್ತೆ. ಹಾಗೇನೆ ಸಮುದ್ಯತ ಕೇಳುಗರ ಬಳಗ ಅಂತ ಮಾಡಿದೀವಿ. ಅಲ್ಲೆಲ್ಲ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಅವರು ಕೂಡ ನನ್ನ ಹಾವಿಗೆ ಸಂಗ್ರಹಕ್ಕೆ ನೆರವಾಗ್ತಾರೆ. ಶಿವ ಅವರೇ, ನೀವು ಸರ್ಕಾರಿ ಸೇವೆಯಲ್ಲಿ ಇದ್ಕೊಂಡು ಸಮಯ ಯಾವ ರೀತಿ ನೀವು ಬಿಡುವು ಮಾಡ್ಕೋತೀರಿ? ಮತ್ತೆ ನೀವು ಸಾಂಸಾರಿಕ ಜೀವನದ ಬಗ್ಗೆ ಹೇಗೆ? ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ? ಸರ್, ಅದು ನಾವು ಸಮಯ ನಮ್ಗೆ ಸಿಗಲ್ಲ ಸರ್. ಅದು ಹರಿಯ ನೀರ್ ತರ ಹೋಗ್ತಾ ಇರ್ತದೆ. ಸಮಯ ಬಿಡು ಮಾಡ್ಕೊಳ್ಬೇಕು. ನಾವು ಸಮಯವನ್ನ ನಾವು ಅದು ಉಪಯೋಗಿಸ್ಕೊಂಡು ಅದರದ ಜೊತೆಲಿ ಕಳಬೇಕಾಗತ್ತೆ.
ಯಾಕಂದ್ರೆ ನಾವು ದಿನಚರಿ ಹಾಕಬೇಕಾಗುತ್ತೆ. ನಾನು ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪೆನ್ ತಗೊಂಡು ವೈಟ್ ಶೀಟ್ ಅಲ್ಲಿ ಬರ್ಕೊಳ್ತೀನಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ 80 ಭಾಗ ಸಂಜೆ ಒಳಗಡೆ ಆಗುತ್ತೆ, ಯಾಕಂದ್ರೆ ಮರ್ತು ಹೋಗ್ತಾ ಇರ್ತದೆ. ಆಯ್ತು, ಯೋಜನಾಬದ್ಧ ಒಂದು ಶಿಸ್ತುಬದ್ಧ ಜೀವನ, ನಮ್ಮ ಆಹಾರ ವಿಹಾರ ಆಗಿರ್ಬೋದು ಎಲ್ಲವನ್ನು ಮಾಡ್ಕೊಂಡು ನಾವು ನಮ್ಮ ದಿನಚರಿ ಹೇಗೆ ಬಳಸ್ಕೊಳ್ತೀವಿ ಅದ್ರ ಮೇಲೆ ಆಗುತ್ತೆ. ಸಾಧನೆ ಮಾಡಿದ ಸಾಧಕರಿಗೂ ಕೂಡ ಅಷ್ಟೇ ಸಮಯ ಇತ್ತು, ನಮಗೂ ಕೂಡ ಅಷ್ಟೇ ಸಮಯ ಇದೆ. ಅವ್ರಿಗೂ ಎರಡೇ ಕೈ ಇರೋದು, ನಮಗೂ ಎರಡೇ ಕೈ ಇರೋದು. ಆದ್ರೆ ನಾವು ಸಾಧನೆ ಮಾಡುವ ಒಂದು ಕ್ರಮದತ್ತ ನಾವು ಹೆಜ್ಜೆ ಆಗ್ತಾ ಇಲ್ಲ. ಅದರಿಂದಾಗಿ ನಾವು ಸಾಧನೆ, ನಮ್ಮ ಸಮಯ ಸಿಕ್ಕಲ್ಲ. ಯಾರು ನಮ್ಮ ಸ್ನೇಹಿತರು ಕೇಳ್ತಾ ಇರ್ತೀವಿ, ಸಮಯ ಸಿಕ್ಕಲ್ಲ ಅಂತ. ಸಮಯ ಸಿಗುವುದಿಲ್ಲ, ನಾವೇ ಸಮಯ ಹುಡುಕಿ ಹೋಗ್ಬೇಕಾಗತ್ತೆ. ಅದು ನಿರಂತರ ಕಾಲಕ್ಕೆ ಹೋಗ್ತಾ ಇರ್ತದೆ. ಇನ್ನ ಬಂದು ನನ್ನ ಮಗಳು ಈ ವರ್ಷ SSLC ಓದ್ತಾ ಇದ್ದಾಳೆ, ದೀಪ್ತಿ ಅಂತ. ಆ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಅಂತ ಮಗಳ ಹೆಸರಲ್ಲೇ ಒಂದು ಸಂಸ್ಥೆ ಮಾಡಿದ್ದೀನಿ. ಜೊತೆಗೆ ಮಗ ಸಮೃದ್ಧ ಅಂತ ಇದ್ದಾನೆ, ಅವನು 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಜೊತೆಗೆ ನಮ್ಮ ಮನೆಯವರು ಅನುಪಮ MS ಅಂತ, ಅವರ ಒಂದು ಅವ್ರ ಮಕ್ಕಳಿಗೆಲ್ಲ ಶಿಕ್ಷಣ ಎಲ್ಲ ಕೊಡೋದು ಅವರನ್ನೇ. ಯಾಕಂದ್ರೆ ನಾನು ಒಂದು ಸದಭಿರುಚಿ ವೆಬ್ಸೈಟ್ ಕೊಡೋದ್ರಿಂದ ಅವರು ಇಲ್ಲದೇ ಪ್ರೋತ್ಸಾಹ ನಮ್ಗೆ ಆಯ್ತಿರ್ಲಿಲ್ಲ. ಜೊತೆಗೆ ನಮ್ದು ಒಟ್ಟು ಕುಟುಂಬ, ನಮ್ಮ ತಾಯಿ ಸೌಭಾಗ್ಯಮ್ಮ ಇದ್ದಾರೆ, ತಂದೆ ಇಲ್ಲ. ಜೊತೆಗೆ ಸಹೋದರರು ಚಂದ್ರು, ರಾಘು, ಸುಗುಣ ಎಲ್ಲ ಇದ್ದಾರೆ. ಜೊತೆಗೆ ನಮ್ಮ ಒಟ್ಟು ಕುಟುಂಬ ಅವೆಲ್ಲರೂ ಕೂಡ ಈ ಒಂದು ಈ ಒಂದು ಸಾಧನೆಗೆ ಆದಿಯಲ್ಲಿ ಎಲ್ಲರೂ ಕೂಡ ಬರ್ತಾರೆ, ನಿಮ್ಮಂತ ಸ್ನೇಹಿತರು. ಅದರಿಂದಾಗಿ ಎಲ್ಲರೂ ಕೂಡ ನಮಸ್ಕರಿಸುತ್ತ ಸ್ನೇಹಿತರು ಇದ್ದಾರೆ, ಅಪಾರ ಸ್ನೇಹಿತರು ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ತರ ಬರ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್.